ಬಿಡದಿ ಟೌನ್ಶಿಪ್ಗಾಗಿ ರೈತರ ಭೂಮಿ ಸ್ವಾಧೀನ ಮಾಡೋ ವಿಚಾರಕ್ಕೆ ಕುಮಾರಸ್ವಾಮಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಬೆಂಗಳೂರಿನ ಡಿಕೆಶಿ ಸರ್ಕಾರಿ ನಿವಾಸದಲ್ಲಿ ಬಿಡದಿ ರೈತರ ಜೊತೆ ಡಿಸಿಎಂ ಸಭೆ ನಡೆಸಿದ್ದಾರೆ. ಈ ಸಂದರ್ಭ 1 ಎಕರೆ ಜಮೀನಿಗೆ ಪರಿಹಾರದ ಜೊತೆಗೆ ಸೈಟ್ ನೀಡಲು ರೈತರು ಮನವಿ ಮಾಡಿದ್ದಾರೆ. ಈ ಕುರಿತು ಪರಿಶೀಲಿಸೋದಾಗಿ ರೈತರಿಗೆ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬಿಡದಿ ಭಾಗದ ನೂರಾರು ರೈತರು ಡಿಕೆಶಿ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬ ಹಾಸನದಲ್ಲಿ ಜಮೀನು ತೆಗೆದುಕೊಳ್ಳಬಹುದಿತ್ತು. ದೇವೇಗೌಡರ ಕುಟುಂಬ ಬಿಡದಿಯಲ್ಲಿ ನೂರಾರು ಎಕರೆ ಖರೀದಿ ಮಾಡಿದೆ. ಕೇತಗಾನಹಳ್ಳಿ ಜಮೀನು ಭೂಸ್ವಾಧೀನ ಮಾಡ್ತಾ ಇಲ್ಲ ಅಂತ ಎಚ್ಡಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಇದೇ ವೇಳೆ ಜೂನ್ 30ರ ಒಳಗೆ ಒಪ್ಪಿಗೆ ಕೊಡ್ತಿರೋ ರೈತರಿಗೆ ಪೂರ್ತಿ ಹಣ ಹಾಕ್ತೇವೆ, ಒಪ್ಪಿಗೆ ನೀಡದವರ ಹಣ ಕೋರ್ಟ್ಗೆ ಕಟ್ತೇವೆ, ಅಲ್ಲಿ ಬಡಿದಾಡ್ಕೊಳ್ಳಿ. 1 ಎಕರೆಗೆ 5 ಕೋಟಿ ಪರಿಹಾರ ಆಗತ್ತೆ, ಒಂದೇ ಜಾಗದಲ್ಲಿ ಸೈಟ್ ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಗೌಡರ ಕುಟುಂಬ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಮತ್ತೆ ವಾಗ್ಯುದ್ಧ ಶುರುವಾಗಿದೆ. ಯಾರ ಆಸ್ತಿ ಎಷ್ಟಿದೆ ಚರ್ಚೆ ಮಾಡಲಿ ಅಂತ ಹೇಳಿದ್ದ ನಿಖಿಲ್ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಆ ಹುಡುಗನಿಗೆ ಉತ್ತರ ಕೊಡೋಕೆ ನಾನು ತಯಾರಿಲ್ಲ, ನಮ್ಮ ಲೋಕಲ್ ಲೀಡರ್ ಆ ಹುಡುಗನಿಗೆ ಉತ್ತರ ಕೊಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಮುಂದಾಗಿರುವ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಸರ್ಕಾರ ರೈತರ ಭೂ ಸ್ವಾಧೀನಕ್ಕೆ ಮುಂದಾಗಿದೆ, ಇದು ಅಕ್ಷಮ್ಯ ಅಪರಾಧ. ಸರ್ಕಾರ ಟೌನ್ಶಿಪ್ ಮಾಡಿದ್ರೆ ಅದು ರೈತರ ಸಮಾಧಿಯ ಮೇಲೆ ಮಾಡಿದಂತಾಗುತ್ತೆ. ರೈತರ ಬೆಲೆ ಬಾಳುವ ಕೃಷಿ ಭೂಮಿ ಸ್ವಾಧೀನ ಮಾಡಲಾಗ್ತಾ ಇದೆ. ಯಾವ ಪುರುಷಾರ್ಥಕ್ಕಾಗಿ ಈ ಟೌನ್ಶಿಪ್ ಅಂತ ಕಿಡಿಕಾರಿದ್ರು. ಅಲ್ಲದೆ 60% ಕಮಿಷನ್ಗಾಗಿ ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದರು. 5 ರಾಷ್ಟ್ರಗಳ ಪ್ರವಾಸದ ಕೊನೆಯ ಘಟ್ಟದಲ್ಲಿರುವ ಪ್ರಧಾನಿ ಮೋದಿ ಇಟಲಿಗೆ ಭೇಟಿ ನೀಡಿದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮೋದಿಗೆ ಭರ್ಜರಿ ಸ್ವಾಗತ ಕೋರಿದ್ದಾರೆ. ರೋಮ್ನಲ್ಲಿ ಪ್ರಧಾನಿ ಮೋದಿಗೆ ಮೆಲೋನಿ ಔತಣಕೂಟ ಏರ್ಪಡಿಸಿದರು. ಔತಣಕೂಟದ ಬಳಿಕ ಒಂದೇ ಕಾರಿನಲ್ಲಿ ಮೋದಿ ಮೆಲೋನಿ ಪ್ರಯಾಣ ಮಾಡಿದ್ದಾರೆ. ಜಗತ್ ಪ್ರಸಿದ್ಧ ಕೊಲೊಸಿಯಂ ಭೇಟಿ ನೀಡಿದ್ರು. ಜೊತೆಗೆ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿದ್ದಾರೆ. ಮೋದಿ ಜೊತೆಗಿನ ಸೆಲ್ಫಿಯನ್ನ ಹಂಚಿಕೊಂಡ ಮೆಲೋನಿ, ರೋಮ್ಗೆ ನನ್ನ ಆತ್ಮೀಯ ಗೆಳೆಯನಿಗೆ ಸುಸ್ವಾಗತ ಅಂತ ಮೆಲೋನಿ ಪೋಸ್ಟ್ ಮಾಡಿದ್ದಾರೆ. ಉಭಯ ದೇಶದ ಮಧ್ಯೆ ವ್ಯಾಪಾರ, ಹೂಡಿಕೆ, ರಕ್ಷಣೆ, ವಿಜ್ಞಾನ ಸಂಬಂಧ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ. ಪ್ರಧಾನಿ ಮೋದಿ ಇಟಲಿ ಪ್ರವಾಸದಲ್ಲಿದ್ದು ಪ್ರಧಾನಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಅನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಮೋದಿ ಹಾಗೂ ಮೆಲೋನಿ ಉತ್ತಮ ಸ್ನೇಹಿತರಾಗಿದ್ದು ಇವರಿಬ್ಬರ ಸ್ನೇಹವನ್ನ ಸಾಮಾಜಿಕ ಜಾಲತಾಣದಲ್ಲಿ ಮೆಲೋಡಿ ಅಂತಲೇ ಕರೆಯಲಾಗ್ತಾ ಇತ್ತು. ಮೋದಿ ಚಾಕ್ಲೇಟ್ ಕೊಡುವ ವಿಡಿಯೋವನ್ನ ಮೆಲೋನಿ ತಮ್ಮ ಇನ್ಸ್ಟಾದಲ್ಲಿ ಹಂಚಿಕೊಂಡಿದ್ದು ಉಡುಗೊರೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಸದ್ಯ ಈ ವಿಡಿಯೋ 9.6 ಮಿಲಿಯನ್ ವೀಕ್ಷಣೆಯನ್ನ ಪಡೆದಿದೆ. ಜಿಬಿಎ ಚುನಾವಣೆ ನಡೆಸಲು 6 ತಿಂಗಳ ಕಾಲಾವಕಾಶ ಕೇಳಿದ್ದ ರಾಜ್ಯ ಸರ್ಕಾರಕ್ಕೆ ಸದ್ಯ 2 ತಿಂಗಳ ರಿಲೀಫ್ ಸಿಕ್ಕಿದೆ. ಆಗಸ್ಟ್ 31ರ ಒಳಗೆ ಎಲೆಕ್ಷನ್ ನಡೆಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಜೊತೆಗೆ ಮತ್ತೆ ಸಮಯ ಕೇಳದಂತೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ಡಿಸೆಂಬರ್ 31ರ ಒಳಗೆ ಚುನಾವಣೆ ಮುಗಿಸಲು ಸರ್ಕಾರ ಸಮಯ ಕೇಳಿತ್ತು. ಪ್ರಸ್ತುತ ಇರುವ ಮತದಾರರ ಪಟ್ಟಿಯಲ್ಲೇ ಚುನಾವಣೆ ನಡೆಸಲು ಆದೇಶ ಮಾಡಿದೆ. ಎಸ್ಐಆರ್ ನಂತರದ ಮತಪಟ್ಟಿ ಬೇಡ, ಈಗಿರೋ ಪಟ್ಟಿಯಲ್ಲೇ ಎಲೆಕ್ಷನ್ ಮಾಡಿ, ಪದೇ ಪದೇ ಸಬೂಬ್ ಹೇಳೋದು ಬೇಡ ಅಂತ ಸಿಜೆಐ ನೇತೃತ್ವದ ಪೀಠ ತಿಳಿಸಿದೆ. ಎಸ್ಐಆರ್ ಜನಗಣತಿ ಕಾರಣ ಮುಂದಿಟ್ಟು ಸರ್ಕಾರ ಕಾಲಾವಕಾಶವನ್ನ ಕೇಳಿತ್ತು. ಅಧಿಕಾರಿಗಳು, ಸಿಬ್ಬಂದಿ ಎಸ್ಐಆರ್ ಸೆನ್ಸಸ್ನಲ್ಲಿ ನಿರತರಾಗಿದ್ದಾರೆ ಅಂತ ಕಾರಣ ನೀಡಿತ್ತು. ಇದೀಗ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರ ಒಳಗೆ ಎಲೆಕ್ಷನ್ ನಡೆಸಲು ಕಾಲಾವಕಾಶ ನೀಡಿದೆ. ಆಗಸ್ಟ್ 31ರೊಳಗೆ ಜಿಬಿಎ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ನೀಡಿದ ಆದೇಶವನ್ನ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಸ್ವಾಗತಿಸಿದ್ದಾರೆ. ರಾಜ್ಯ ಸರ್ಕಾರ ನೆಪ ಒಡ್ಡಿ ಚುನಾವಣೆಯನ್ನ ಮುಂದೂಡ್ತಾ ಇತ್ತು. ಆದ್ರೀಗ ಚುನಾವಣೆ ಮಾಡುವಂತೆ ಸುಪ್ರೀಂ ಆದೇಶಿಸಿದೆ. 5 ಪಾಲಿಕೆಯಲ್ಲೂ ಬಿಜೆಪಿ ಬರುತ್ತೆ ಅಂತ ಕಾಂಗ್ರೆಸ್ಗೆ ಗೊತ್ತಿದೆ. ಸರ್ವೆ ರಿಪೋರ್ಟ್ ಸಹ ಬಿಜೆಪಿ ಪರವೇ ಇದೆ. ಇನ್ನು ದರ ಏರಿಕೆಯಿಂದಾಗಿ ಸರ್ಕಾರದ ವಿರುದ್ಧ ಜನರು ಆಕ್ರೋಶಗೊಂಡಿದ್ದಾರೆ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ವಿಶ್ವಾಸ ಇದೆ ಅಂತ ಹೇಳಿದರು.
ಕಾಂಗ್ರೆಸ್ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ನಾಯಕರ ಟೀಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ನೀಡಿದ್ದಾರೆ. ಬಿಜೆಪಿ ಹಾಗೂ ಮೋದಿಯಿಂದ ದೇಶ ಸತ್ತು ಮುಳುಗಿ ಹೋಗಿದೆ, ಪರಿಸ್ಥಿತಿ ಬದಲಾಗದೇ ಇದ್ದರೆ ಭಾರತ ಬಡತನಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಮೋದಿ ಈಗ ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ಬಹಿರಂಗಪಡಿಸಲಿ. ಬಿಜೆಪಿಯವರು ಎಲ್ಲದಕ್ಕೂ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡ್ತಾರೆ. ಪಾಕಿಸ್ತಾನಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಭಾರತದ ರೂಪಾಯಿ ಇದೆ. ಅಫ್ಘಾನಿಸ್ತಾನದ ಕರೆನ್ಸಿಗಿಂತ ಭಾರತದ ರೂಪಾಯಿ ಹಿಂದೆ ಇದೆ. ಬಿಜೆಪಿಯವರು ದೇಶವನ್ನೇ ಮುಳುಗಿಸಿ ಬಿಟ್ಟಿದ್ದಾರೆ ಅಂತ ಲಾಡ್ ಕಿಡಿಕಾರದರು. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಸಂಘರ್ಷ ತಾರಕಕ್ಕೇರಿದೆ. ಸಿಎಂ ಬದಲಾದರೆ ಪರಮೇಶ್ವರ್ ಆಗ್ಲಿ ಅಂತ ರಾಜಣ್ಣ ಹೇಳಿಕೆ ನೀಡಿದ್ರು. ಇದೀಗ ರಾಜಣ್ಣ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ರಾಜಣ್ಣ ಯಾಕೆ ಸಿಎಂ ಬದಲಾವಣೆ ಮಾಡಲು ಹೊರಟಿದ್ದಾರೆ? ರಾಜಣ್ಣ ಸಿಎಂ ಬದಲಾವಣೆ ಆಗಬಾರದು ಅಂತ ಹೇಳಿದ್ರೆ ಓಕೆ, ನಾನು ಯಾವತ್ತಾದರೂ ಸಿಎಂ ಬದಲಾಗಬೇಕು ಅಂತ ಹೇಳಿದ್ದೀನಾ ಎಂದು ಪ್ರಶ್ನಿಸಿದರು. ರಾಜಣ್ಣ ಪರಮೇಶ್ವರ್ ಅವರನ್ನ ಸಿಎಂ ಮಾಡಲು ಹೊರಟಿದ್ದಾರೆ. ಮಾಜಿ ಸಚಿವ ರಾಜಣ್ಣ ಹೇಳಿಕೆಗೆ ಡಿಸಿಎಂ ತಿರುಗೇಟು ನೀಡಿದ್ದಾರೆ. ಹೋಲ್ಸೇಲ್ ಚಿನ್ನ ಖರೀದಿ ನೆಪದಲ್ಲಿ ಬೆಂಗಳೂರಿನಲ್ಲಿ ಚಿನ್ನದ ಮಾಲೀಕನಿಗೆ ಖದೀಮರು ನಾಮ ಹಾಕಿದ್ದಾರೆ. ನಗರ್ತಾ ಪೇಟೆ ಮೆಹ್ತಾ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ವಂಚನೆ ಮಾಡಿ ಪರಾರಿಯಾಗಿದ್ದಾರೆ. ಬರೋಬ್ಬರಿ 3 ಕೋಟಿ ಮೌಲ್ಯದ 2 ಕೆಜಿ ಚಿನ್ನಾಭರಣ ದೋಚಿದ್ದಾರೆ. ಮೆಹ್ತಾ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಪರೇಶ್ ಸೋನಿ ಕರೆ ಮಾಡಿದ್ದ. ಮಾಹಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಚಿನ್ನ ಖರೀದಿ ಮಾಡೋದಾಗಿ ಕರೆ ಮಾಡಿದ್ದಾರೆ. ನಮಗೆ ಹೋಲ್ಸೇಲ್ ಚಿನ್ನಾಭರಣ ಬೇಕು, ಡಿಸೈನ್ ತೋರಿಸಿ ಅಂತ ಹೇಳಿದ್ದ. ಆರೋಪಿ ಪರೇಶ್ನನ್ನ ನಂಬಿ ಮಾಲೀಕ 3 ಕೆಜಿ ಚಿನ್ನಾಭರಣ ತೋರಿಸಲು ತಂದಿದ್ದ. ಮಲ್ಲೇಶ್ವರಂ ಸಂಪಿಗೆ ರಸ್ತೆಯ ಪರೇಶ್ ಸೋನಿ ಆಫೀಸ್ಗೆ ತಂದಿದ್ರು. ಡಿಸೈನ್ ನೋಡಿ ಫೋಟೋ ತೆಗೆದುಕೊಳ್ಳೋದಾಗಿ ಹೇಳಿದ್ದ. ಬಳಿಕ ಫೋಟೋ ತೆಗೆದುಕೊಂಡು ಲಿಸ್ಟ್ ಮಾಡೋದಾಗಿ ಹೇಳಿದವ ಎಸ್ಕೇಪ್ ಆಗಿದ್ದಾನೆ. ಶ್ಯಾಮ್, ರಾಮಚಂದ್ರ ಹಾಗೂ ಪರೇಶ್ ಸೋನಿ ವಿರುದ್ಧ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಖದೀಮರು ಚಿನ್ನ ಹೊತ್ತೊಯ್ಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತನಿಖೆಗೆ ಇಳಿದ ಮಲ್ಲೇಶ್ವರಂ ಪೊಲೀಸರಿಗೆ ಚಿನ್ನ ಕದ್ದು ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿರೋದಾಗಿ ಸುಳಿವು ಸಿಕ್ಕಿದೆ. ಸದ್ಯ ದರೋಡೆಕೋರರಿಗೆ ಬಲೆ ಬೀಸಲಾಗಿದೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣ ವಾಪಸ್ ಪಡೆಯಲು ಸರ್ಕಾರ ಮತ್ತೆ ನಿರ್ಧರಿಸಿದೆ. ನಾಳೆ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಈ ಪ್ರಸ್ತಾವನೆ ಸಲ್ಲಿಸಲಿದ್ದಾರೆ. ಒಟ್ಟು 52 ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಈ ಹಿಂದೆ ಕೆಲ ಪ್ರಕರಣ ವಾಪಸ್ ಪಡೆದಿದ್ದ ಬಗ್ಗೆ ವಿವಾದವಾಗಿತ್ತು. ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ಕೂಡ ನೀಡಿತ್ತು. ಇದೀಗ 52 ಕ್ರಿಮಿನಲ್ ಪ್ರಕರಣ ವಾಪಸ್ ಪಡೆಯುವ ಬಗ್ಗೆ ಮತ್ತೆ ಕ್ಯಾಬಿನೆಟ್ ಮುಂದೆ ಪ್ರಸ್ತಾವನೆ ಬಂದಿದೆ. ನಾಳೆ ಈ ಬಗ್ಗೆ ನಿರ್ಧಾರ ಹೊರಬೀಳಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.